ನಮಸ್ಕಾರ ಸ್ನೇಹಿತರೆ, ಯೂನಿಕ್ ಫುಡ್ ಚಾನಲ್ಗೆ ಸ್ವಾಗತ. ಇಂದು ಆರೋಗ್ಯಕರವಾದ ಮತ್ತು ರುಚಿಕರವಾದ ಹಾಗಲಕಾಯಿ ಗೊಜ್ಜು ಮಾಡೋಣ. ಹಾಗಲಕಾಯಿಯನ್ನು ಸಣ್ಣದಾಗಿ ಹೆಚ್ಚಿಕೊಂಡು ಕಬ್ಬಿಣದ ಹಂಚಲ್ಲಿ ಹುರಿಯೋಣ. ಬೇಕಾಗುವ ಹಾಗಲಕಾಯಿ, ಟೊಮೆಟೊ, ಈರುಳ್ಳಿ, ಹಸಿಮೆಣಸಿನಕಾಯಿ, ಬೆಲ್ಲ, ಕಾಯಿ ತುರಿ, ಸಾಸಿವೆ, ಕಡಲೆಬೇಳೆ, ಕರಿಬೇವು, ರುಚಿಗೆ ತಕ್ಕಷ್ಟು ಉಪ್ಪು. ಮೊದಲೇ ಕಬ್ಬಿಣದ ಬಾಣಲಿಲಿ ಹಾಗಲಕಾಯಿನ ಹುರ್ಕೊಳ್ಳೋಣ. ಈ ಥರ ಹುರಿಯೋದ್ರಿಂದ ಕಹಿ ಅಂಶ ಕಮ್ಮಿಯಾಗಿ ಆಮೇಲೆ ಐರನ್ ಸೇರ್ಕೊಂಡು ಹೆಲ್ತಿ ಆಗುತ್ತೆ. ಇನ್ನು ಪಲ್ಯ ರುಚಿಯಾಗುತ್ತೆ, ಹೆಲ್ತಿಯಾಗೂ ಇರುತ್ತೆ. ಈ ಪಲ್ಯ ಡಯಾಬಿಟಿಕ್ ಫ್ರೆಂಡ್ಲಿನೂ ಆಗಿರುತ್ತೆ. ಇದು ತಿನ್ನೋದ್ರಿಂದ ಶುಗರ್ ಲೆವೆಲ್ಲು ಕಮ್ಮಿನೂ ಆಗುತ್ತೆ. ಆಮೇಲೆ ತುಂಬ ರುಚಿಯಾಗೋದ್ರಿಂದ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಇದು ಮಾಡೋದು ಈಸಿ. ಮಿಕ್ಸಿ ಜಾರ್ಗೆ ತೆಂಗಿನಕಾಯಿ ಪೀಸು, ಹುಣಸೆಹಣ್ಣು, ಖಾರದ ಪುಡಿ, ಸಾಂಬಾರು ಪುಡಿ, ಹುರ್ಗಡ್ಲೆ, ಕುರುಶೆಣ್ಣೆ ಪುಡಿ, ಕುರುಶೆಣ್ಣೆ ಅಂದರೆ ಹುಚ್ಚೆಳ್ಳು ಪುಡಿ ಅಂತಲೂ ಹೇಳ್ತಾರೆ. ಇದನ್ನು ಹಾಕಿದರೆ ಹಾಗಲಕಾಯಿ ಪಲ್ಯ ತುಂಬ ರುಚಿ ಆಗೋದು. ಇದೆಲ್ಲನೂ ಮಿಕ್ಸಿ ಮಾಡಿದ್ದೀನಿ ನೋಡಿ. ಹಂಚಲ್ಲಿ ಹಾಗಲಕಾಯಿನೂ ಹುರಿತಾ ಇದೆ, ಲೈಟಾಗಿ ಬ್ರೌನ್ ಆಗಿದೆ. ಇನ್ನೂ ಸ್ವಲ್ಪ ಹುರಿಬೇಕು. ಚೆನ್ನಾಗಿ ಹುರಿದ್ರೆ ರುಚಿಯಾಗುತ್ತೆ. ಈ ಥರ ಪಲ್ಯ ಮಾಡಿದರೆ ಇಷ್ಟ ಇಲ್ದರೂ ತಿಂತಾರೆ, ಅಷ್ಟು ಚೆನ್ನಾಗಾಗುತ್ತೆ. ನೀವು ಒಂದ್ಸತಿ ಒಮ್ಮೆ ಟ್ರೈ ಮಾಡಿದ್ರೆ ಇದೇ ಥರ ಪಲ್ಯ ಮಾಡ್ತೀರಿ ಯಾವಾಗಲೂ, ಅಷ್ಟು ಚೆನ್ನಾಗಿ. ಈಗ ಹಾಗಲಕಾಯಿ ಹುರಿದಿದೆ, ಒಗ್ಗರಣೆ ಮಾಡ್ಕೊಳ್ಳೋಣ. ಒಗ್ಗರಣೆಗೆ ಸಾಸಿವೆ, ಕಡಲೆಬೇಳೆ, ಕರಿಬೇವಿನ ಸೊಪ್ಪು, ಒಂದು ಹಸಿಮೆಣಸಿನಕಾಯಿ, ಈರುಳ್ಳಿ ಹಾಕಿ ಬಾಡಿಸೋಣ. ಸ್ವಲ್ಪ ಬಾಡಿಸಿದ ಮೇಲೆ ಉಪ್ಪು ಹಾಕೋಣ. ಉಪ್ಪು ಹಾಕಿದರೆ ಈರುಳ್ಳಿ ಬೇಗ ಬೇಯುತ್ತೆ. ಸ್ವಲ್ಪ ತಿರುಗಿಸ್ಬಿಟ್ಟು ಈಗ ಟೊಮೊಟೊ ಹಾಕೋಣ. ನಾನು 2 ಟೊಮೊಟೊ ಹೆಚ್ಚಿಟ್ಕೊಂಡಿದ್ದೀನಿ. ಟೊಮೊಟೊ ಆಪ್ಷನಲ್ಲು, ಟೊಮೊಟೊ ಬೇಡ ಅಂದರೆ ಹಾಕದೇ ಇದ್ದರೂ ನಡೆಯುತ್ತೆ. ಹುಣಸೆ ಹುಳಿನೇ ಜಾಸ್ತಿ ಹಾಕಿ. ಟೊಮೊಟೊ ಹಾಕಿದರೆ ಚೆನ್ನಾಗಿರುತ್ತೆ, ಅದಕ್ಕೆ ಟೊಮೊಟೊ ಹಾಕ್ತೀನಿ. ಟೊಮೊಟೊ ಈರುಳ್ಳಿ ಬೆಂದ ಮೇಲೆ ಈಗ ಹುರಿದು ಇಟ್ಕೊಂಡಿರೋ ಹಾಗಲಕಾಯಿನ ಹಾಕೋಣ. ಹಾಗಲಕಾಯಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಯೂನಿಕ್ ಫುಡ್ ಚಾನಲ್ ನೋಡ್ತಾ ಇರೋರು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನನಗೆ ಪ್ರೋತ್ಸಾಹ ನೀಡಿ. ಈಗ ಟೊಮೊಟೊ ಹಾಗಲಕಾಯಿ ಎಲ್ಲ ಬೆಂದಿದೆ. ಅರಿಶಿನ ಪುಡಿ ಹಾಕೋಣ. ಹಾಗಲಕಾಯಿ ಪಲ್ಯ ಕೆಲವರು ಇಷ್ಟಪಡಲ್ಲ. ಈ ಥರ ಮಾಡಿದರೆ ಖಂಡಿತ ಇಷ್ಟಪಟ್ಟು ತಿಂತಾರೆ. ನೀವು ಒಂದು ಸತಿ ಟ್ರೈ ಮಾಡಿ. ಸ್ವಲ್ಪ ತಳ ಹೊತ್ತಬಾರ್ದಲ್ಲ, ಅದಕ್ಕೆ ಸ್ವಲ್ಪ ನೀರು ಹಾಕಿ ಈಗ ರುಬ್ಬಿಟ್ಕೊಂಡಿರೋದೆಲ್ಲ ಹಾಕೋಣ. ಈಗ ಚೆನ್ನಾಗಿ ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡಿದರೆ ಪಲ್ಯ ರೆಡಿ ಆಗೋಯ್ತು. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಪಲ್ಯ. ತುಂಬ ರುಚಿಯಾಗೂ ಇರುತ್ತೆ, ನೋಡೋದಕ್ಕೂ ಚೆನ್ನಾಗಿರುತ್ತೆ. 1 ಸ್ಪೂನ್ ಬೆಲ್ಲ ಹಾಕೋಣ. ಇದು ಆಪ್ಷನಲ್ಲು, ಯಾಕೆಂದರೆ ಡಯಾಬಿಟಿಕ್ನರಿಗೆ ಮಾಡೋದಾದರೆ ಬೆಲ್ಲ ಹಾಕಬೇಡಿ. ಹಾಕಿದರೆ ರುಚಿ ಹೆಚ್ಚುತ್ತದೆ. ನನಗೆ ಅಡುಗೆಯಲ್ಲಿ ಅನುಭವ ಇದೆ, ಆದರೆ ವಿವರಣೆ ಕೊಡೋದ್ರಲ್ಲಿ ಅನುಭವ ಇಲ್ಲ. ಈ ವಿಧಾನ ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ. ನೋಡಿ ಪಲ್ಯ ತಯಾರಾಯಿತು. ಈಗ ಸ್ವಲ್ಪ ಕುದೀಲಿ. ಈಗ ಬಟ್ಲಿಗೆ ಸರ್ವ್ ಮಾಡೋಣ. ಹಾಗಲಕಾಯಿ ಗೊಜ್ಜನ್ನು ಸಾಮಾನ್ಯ ರೊಟ್ಟಿ, ಚಪಾತಿ ಜೊತೆ ಬಳಸ್ತೀವಿ. ಕೆಲವರು ಅನ್ನದ ಜೊತೆನೂ ಬಳಸ್ತಾರೆ. ನೋಡಿ ನಾನೀಗ ರಾಗಿ ರೊಟ್ಟಿ ಜೊತೆಗೆ ಸರ್ವ್ ಮಾಡ್ತಾಯಿದ್ದೀನಿ. ಯೂನಿಕ್ ಫುಡ್ ಕನ್ನಡ ಚಾನಲ್ ನೋಡಿದ್ದಕ್ಕೆ ಧನ್ಯವಾದಗಳು. ಕಾಮೆಂಟ್ ಮಾಡಿ, ಮತ್ತೆ ಸಿಗೋಣ.